ದಲಿತ ನಾಯಕರ ಮೇಲೆ ಡಿಕೆಶಿಯ ಇದೆಂಥ ಧೋರಣೆ. ಡಿಕೆ ಶಿವಕುಮಾರ್ ವರ್ತನೆಗೆ ಪರಮೇಶ್ವರ್ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಇರೋ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ನಾಯಕರ ಮುಸುಕಿನ ಗುದ್ದಾಟ. ನಾನು ಅಧ್ಯಕ್ಷ, ನನ್ನ ಮಾತೆ ಫೈನಲ್ ಅಂತ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ. ನನ್ನ ಬಿಟ್ಟೆ ಬೇರೆ ಯಾರು ಕೂಡ ಪಕ್ಷದ ಬಗ್ಗೆ ಮಾತನಾಡಬಾರದು ಅಂತ ಡಿಕೆಶಿ ಗುಡುಗಿದ್ದಾರೆ. All it is a media created news. No one is authorized to speak anything. I am sitting here as the president. Till I am here, you please ask me. My word stands final. The AICC General Secretary word stands final. As far as the government is concerned, my CM's word stands final. Sir, there is another media report published today which shows that... Sir, you are ಮಾತಾಡ್ಬೇಕಾ? ಪರಮೇಶ್ವರ್, ಸತೀಶ್, ಮೋದಿ ಸಾಹೇಬ್ರೆ, ಅಧ್ಯಕ್ಷರಲ್ಲಿ ಕೇಳಿದ್ರೆ ಹೇಳ್ಕೊಂಡು ಹೋಗಿ. ಸರಿ, ಡೆಲ್ಲಿ ಎಲೆಕ್ಷನ್ಸ್ಗೆ ನೀವು ಮೊನ್ನೆ ಅನೌನ್ಸ್ ಮಾಡಿದ್ರೆ ಎಫೆಕ್ಟ್ ಆಗುತ್ತೆ ನೋಡಿ ಡೆಲ್ಲಿ ಚುನಾವಣೆ ಬೇರೆ ಯಾರು ಯಾವುದೇ ಸಭೆಗಳನ್ನ ನಡೆಸಬಾರದು. ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಡಿಕೆಶಿಗೆ ಸುದ್ದಿಗೋಷ್ಠಿಯಲ್ಲೇ ನೇರ ಟಾಂಟ್ ಅನ್ನ ಕೊಟ್ಟಿದ್ದಾರೆ ಪರಂ. ಅಧ್ಯಕ್ಷರು ಹೇಳಿದ್ದು ಕೇಳಿದ್ರೇನ್ರಿ, ಕೇಳ್ಕೊಂಡು ಹೋಗಿ. ಅಧ್ಯಕ್ಷರು ಹೇಳ್ತಾರೆ ಕೇಳಿಸ್ಕೊಳ್ಬೇಕು ಅಷ್ಟೇ ಅಂತ. ಪಕ್ಕದಲ್ಲಿ ಕೂತಿದ್ದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕರ ಟಿಟ್ ಫಾರ್ ಟ್ಯಾಟ್ ನಡೀತಾ ಇದೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದೊಂದೇ ಸಮಸ್ಯೆಗಳು ಈಗ ಭುಗಿಲೇಳುತ್ತಾ ಇದೆ. ಒಂದು ಕಡೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಭಾರಿ ಸದ್ದು ಮಾಡ್ತಿದೆ. ಮತ್ತೊಂದೆಡೆ ಗಮನಿಸೋದಾದ್ರೆ ಸಚಿವ ಸಂಪುಟದ ಸರ್ಜರಿಯ ವಿಚಾರ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಕೊತ ಅಂತ ಇದೆ. ಇದರ ನಡುವೆ ದಿಢೀರಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರವರು ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲೇ ನೇರವಾಗಿ ಟಿಟ್ ಫಾರ್ ಟ್ಯಾಟ್ ರಾಜ್ಯ ಕಾಂಗ್ರೆಸ್ ನಾಯಕರ ನಡುವೆ ನಡೀತಾ ಇದೆ. ಅಂದ್ರೆ ದಲಿತ ನಾಯಕರ ಮೇಲೆ ಡಿಕೆಶಿಯ ಇದೆಂಥ ಧೋರಣೆ. ಡಿಕೆ ಶಿವಕುಮಾರ್ ವರ್ತನೆಗೆ ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಅವರು ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲೇ ನಾಯಕರ ಮುಸುಕಿನ ಗುದ್ದಾಟ ನಡೆದಿದೆ. ನಾನು ಅಧ್ಯಕ್ಷ, ನನ್ನ ಮಾತೆ ಫೈನಲ್ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ಸರ್ಕಾರದ ಭಾಗವಾಗಿ ಡಿಸಿಎಂ ಆಗಿದ್ದಾರೆ, ಪಕ್ಷದ ಕೆಪಿಸಿಸಿಯ ಅಧ್ಯಕ್ಷರು ಕೂಡ ಹೌದು. ಹೀಗಾಗಿನೇ ನನ್ನ ಬಿಟ್ಟು ಬೇರೆ ಯಾರು ಕೂಡ ಪಕ್ಷದ ಬಗ್ಗೆ ಮಾತನಾಡಬಾರದು, ಜೊತೆಯಲ್ಲಿ ಯಾರು ಯಾವುದೇ ಸಭೆಗಳನ್ನ ನಡೆಸಬಾರದು ಅನ್ನೋದಾಗಿ ಹೇಳಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗಷ್ಟೇ ವಿದೇಶ ಪ್ರಯಾಣದಲ್ಲಿರುವಂತಹ ಹೊತ್ತಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆದಿತ್ತು. ಇದರ ಬೆನ್ನಲ್ಲೇ ಪರಮೇಶ್ವರ್ ಅವರು ಕೂಡ ಸಭೆಗೆ ಡಿನ್ನರ್ ಪಾಲಿಟಿಕ್ಸ್ಗೆ ಆಹ್ವಾನವನ್ನ ಕೊಟ್ಟಿದ್ರು SC/ST ಸಮುದಾಯದ ಪ್ರಭಾವಿ ನಾಯಕರನ್ನ. ಆದರೆ ಈ ಒಂದು ಸಭೆಗೆ ಪರಮೇಶ್ವರ್ ಅವರು ಏರ್ಪಡಿಸಿದಂತಹ ಸಭೆಗೆ ಡಿಕೆ ಶಿವಕುಮಾರ್ ಅವರು ಪಕ್ಷದ ವರಿಷ್ಠರ ಮೂಲಕವಾಗಿ ಬ್ರೇಕ್ ಅನ್ನ ಹಾಕಿಸಿದ್ರು. ಇದರ ಬೆನ್ನಲ್ಲೇ ಎಲ್ಲರ ಸಮಕ್ಷಮದಲ್ಲೇ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಇದೇ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕರ ಮುಸುಕಿನ ಗುದ್ದಾಟ ನಡೆದು ಬಿಟ್ಟಿದೆ. ಇನ್ನು ಪರಮೇಶ್ವರ್ ಮತ್ತು ಸತೀಶ್ ಜಾರಕಿ ಸಮ್ಮುಖದಲ್ಲೇ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲೇ ನೇರ ಟಾಂಟ್ ಅನ್ನ ಕೊಟ್ಟಿದ್ದಾರೆ ಪರಂ. ಅಧ್ಯಕ್ಷರು ಹೇಳಿದ್ದನ್ನ ಕೇಳಿದ್ರೇನ್ರಿ, ಕೇಳ್ಕೊಂಡು ಹೋಗಿ. ಅಧ್ಯಕ್ಷರು ಹೇಳ್ತಾರೆ ಕೇಳಿಸ್ಕೊಳ್ಬೇಕು ಅಷ್ಟೇ ಅನ್ನೋದಾಗಿ ಹೇಳಿದ್ದಾರೆ. ಪಕ್ಕದಲ್ಲೇ ಕೂತಿದ್ದಂತಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಸುದ್ದಿಗೋಷ್ಠಿಯಲ್ಲೇ ಕಾಂಗ್ರೆಸ್ ನಾಯಕರ ಟಿಟ್ ಫಾರ್ ಟ್ಯಾಟ್ ನಡೆದಿದೆ.